ಎಸ್ ನಮ್ಮ ಜೊತೆ ಈಗ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದು ಕಡೆ ಮುಷ್ಕರಿಗೆ ಕರೆ ಕೊಟ್ಟಿದ್ದರು, ಮತ್ತೊಂದು ಕಡೆ ಹೈಕೋರ್ಟ್ ಆದೇಶ ನೀಡಿತ್ತು, ವಾಪಸ್ ತೆಗೆದುಕೊಂಡಿದ್ರು. ಎಷ್ಟು ಲಾಸ್ ಆಗಿದೆ ಸರ್ ಅಂತ ನಿನ್ನೆ ಒಂದಿನ? ಒಂದು 20 ಕೋಟಿ ಆಗಿರುತ್ತೆ. BMTCನಲ್ಲಿ ಏನಾಗಿಲ್ಲ, ಉಳಿದ 3 ಕಾರ್ಪೊರೇಷನಲ್ಲಿ ಒಂದು 20 ಕೋಟಿ ಹತ್ತತ್ರ ಆಗಿರುತ್ತೆ. ಮತ್ತು ಆಗಸ್ಟ್ ಅಂದರೆ 7ರ ನಂತರ ಕೋರ್ಟ್ ಆದೇಶ ನಂತರ ಮತ್ತೆ ನಾವು ಸರ್ಕಾರಕ್ಕೆ ಒತ್ತಡ ತರುತ್ತೇವೆ, ಸರ್ಕಾರ ಮಾತುಕತೆ ಕರಿಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಒಂದು ಕಡೆ ಮುಖಂಡರು ಮತ್ತು ಮನವಿ ಸಹ ಮಾಡಿಕೊಂಡಿರಿ ಸರ್. ಈಗ ಒಟ್ಟು 4 ಬಾರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ನಾವು ಯಾವತ್ತೂ 2 ದಿನ ಲೇಟ್ ಆಗಿರ್ಬೋದು, ಯಾಕಂದರೆ ಮುಖ್ಯಮಂತ್ರಿಗಳು ಅಂದರೆ ಬೇಕಾಷ್ಟು ಕೆಲಸಗಳಿರುತ್ತಲ್ಲ, ಲೇಟ್ ಆಗಿರ್ಬೋದು. ಆದರೆ 4 ಬಾರಿ ಮುಖ್ಯಮಂತ್ರಿಗಳೇ ಸ್ವತಃ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಮತ್ತು ಸರ್ಕಾರನೂ ಹಠಮಾರಿತನ ಇಟ್ಕೋಬಾರ್ದು, ಅವರು ಹಠಮಾರಿತನ ಇಟ್ಕೋಬಾರ್ದು, ಫ್ಲೆಕ್ಸಿಬಲ್ ಆಗಿರ್ಬೇಕು ಇಬ್ಬರೂ. ಕೊಟ್ಟು ತಗೊಳ್ಳೋವಂಥದ್ದು ಅಂತ ಹೇಳ್ತೀವಲ್ಲ, ಆ ಥರ ಫ್ಲೆಕ್ಸಿಬಲ್ಲಾಗಿ ಇದ್ದರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಈಗ ಅವರೇನು ಹೇಳ್ತಾರೆ, 38 ತಿಂಗಳ ಹಿಂಬಾಕಿ ಕೊಡಬೇಕು 1/1/20 ಅಂತ ಅವ್ರು ಹೇಳ್ತಾರೆ. ಆದರೆ BJP ಸರ್ಕಾರ ಇದ್ದಾಗ ವೇತನ ಪರಿಷ್ಕರಣೆ 1/3/23 ಅಂತ BJP ಸರ್ಕಾರ ತೀರ್ಮಾನ ತಗೊಂಡಿದ್ದು. ನಾವು ಅವಾಗ ಅಧಿಕಾರದಲ್ಲಿರಲಿಲ್ಲ, BJP ಸರ್ಕಾರ ಅಧಿಕಾರದಲ್ಲಿತ್ತು. 1/3/23 ವೇತನ ಪರಿಷ್ಕರಣೆ ಅಂತೇಳಿ ಗೆಜೆಟ್ ಆಗಿದೆ, ಕಾರ್ಯರೂಪಕ್ಕೂ ಬಂದಿದೆ ಅಲ್ವಾ. ನಮ್ಮ ಸರ್ಕಾರ ಆಗಿರಲ್ವಲ್ಲ ಆಗ. ಸರಿ, ಮತ್ತೆ ಮಾತುಕತೆ ಏನಾದರೂ ಮಾಡ್ತಾರೆ ಸರ್? ಯಾವಾಗಲೂ ಸದಾ ಸಿದ್ಧ ಇರ್ತೀವಿ. ಆಮೇಲೆ ಈಗ ಕೋರ್ಟು ಮೊನ್ನೆ ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದರು ಸ್ಟ್ರೈಕ್ನ ಅಲ್ವಾ. ಒಂದಿನ ಮುಂದಕ್ಕೆ ಹಾಕಿದರೆ ಕೋರ್ಟು ನಿನ್ನೆ ಸ್ವಲ್ಪ ಬೇರೆ ರೀತಿ ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ. ಅದೆಲ್ಲ ಆಗ್ತಾನೇ ಇರಲಿಲ್ಲ. ಈಗ ಯಾವತ್ತೂ ಕೂಡ ನಾವು ಈಗ ನಾಳೆ ಕೋರ್ಟ್ ಇದೆ ಸರ್, ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಸರ್, ನೌಕರಿಗೆ ನೋಟಿಸ್ ಸಹ ನೀಡಿದಿರಿ, ಏನಾದರೂ ಕ್ರಮ ಆಗುತ್ತಾ ಏನು ಸರ್? ಅದು ಇದು ರೋಟೀನಾಗಿ ಕೊಟ್ಟಿರ್ತಾರೆ, ಯಾಕಂದರೆ ಕೋರ್ಟ್ ಆದೇಶ ಇದ್ದರೂ ಕೂಡ ಯಾಕೆ ಬಂದಿಲ್ಲ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಇವ್ರು ಸಮಜಾಯಿಷಿ ಕೊಟ್ಟರೆ ಮುಗೀತು ಅಷ್ಟೇ. ಭಯ ಪಡುವಂತೇನು ಅಗತ್ಯನಿಲ್ಲ, ಸಮಜಾಯಿಷಿ ಕೊಟ್ಟರೆ ಆಯಿತು. ಅದು ಹಿಂದೆ ಯಾಕೆ 2,500 ಜನ ಡಿಸ್ಮಿಸ್ ಮಾಡಿದ್ರು ಅಂದರೆ 15 ದಿನ ಸ್ಟ್ರೈಕ್ ಆಗಿತ್ತು. ಎಷ್ಟು 15 ದಿನಗಳ ಕಾಲ ಹಿಂದೆ ಸ್ಟ್ರೈಕ್ ಆಗಿತ್ತು. ಆದ್ದರಿಂದ ಅವಾಗ ಅವರು ಸಿವಿಯರ್ ಆ್ಯಕ್ಷನ್ ತೊಗೊಂಡಿದ್ರು. ಇದೆಲ್ಲ ಒಂದಿನ ಅರ್ಧ ದಿನದಲ್ವಾ, ಆ ಥರದ್ದೇನು ಯಾರೂ ಆತಂಕ ಪಡಬೇಕಾಗಿದ್ದೇನೇ ಇಲ್ಲ. ಆದರೂ ಕೂಡ ಕೋರ್ಟಿಗೆ ನಮ್ಮ ನೌಕರ ವರ್ಗದವರು ಗೌರವ ಕೊಡಬೇಕಾಗಿತ್ತು. ಕೋರ್ಟು ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಬರಬೇಕಾಗಿತ್ತು. ಸರ್, ಈಗ ಮತ್ತೆ ಹೋರಾಟಕ್ಕೆ ಅವರು ಮುಂದಾಗ್ತಾರೆ ಅಂತ ಹೇಳಿದ್ದಾರೆ. ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ಈಡೇರಿಕೆ ಮಾಡಬೇಕು ಅಂತೇಳಿ ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಮಾತುಕತೆ ಕರಿಬೇಕು ಮತ್ತೊಂದು ಬಾರಿ ಅಂತ ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕರೆಯೋಣ ಬಿಡಿ, ಈಗ ಕರೆದು ಮಾತಾಡಬೇಕು. ಆದರೆ ನಮ್ಮದು ಹಠ ಇರಬಾರ್ದು, ಅವ್ರದ್ದು ಹಠ ಇರಬಾರ್ದು, ಫ್ಲೆಕ್ಸಿಬಲ್ ಇರಬೇಕು. ಈಗ ಶ್ರೀನಿವಾಸ ಮೂರ್ತಿಯವರು ಆಗ 2020-21ರಲ್ಲಿ ರಾಜ್ಯ ಸರ್ಕಾರ 9,000 ಕೋಟಿ ಕೊಟ್ಟಿದ್ದರು ಕರೋನಾ ಸಂದರ್ಭದಲ್ಲಿ. ಆ 2 ವರ್ಷ ಬಿಟ್ಟು ಇನ್ನು 14 ತಿಂಗಳು ಕೊಡಿ ಅಂತ ಅವರು ಹೇಳಿದರು. ಅದೇ ಪ್ರಕಾರ ನಾವು ಕೂಡ ಒಪ್ಕೊಂಡಿದ್ದೀವಿ. ಮತ್ತು ನಾಳೆ ಕೋರ್ಟ್ ಇದೆ, ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದು ಕಡೆ ಮುಷ್ಕರಿಗೆ ಕರೆ ಕೊಟ್ಟಿದ್ದರು, ಮತ್ತೊಂದು ಕಡೆ ಹೈಕೋರ್ಟ್ ಆದೇಶ ನೀಡಿತ್ತು, ವಾಪಸ್ ತೆಗೆದುಕೊಂಡಿದ್ರು. ಎಷ್ಟು ಲಾಸ್ ಆಗಿದೆ ಸರ್ ಅಂತ ನಿನ್ನೆ ಒಂದಿನ? ಒಂದು 20 ಕೋಟಿ ಆಗಿರುತ್ತೆ. BMTCನಲ್ಲಿ ಏನಾಗಿಲ್ಲ, ಉಳಿದ 3 ಕಾರ್ಪೊರೇಷನಲ್ಲಿ ಒಂದು 20 ಕೋಟಿ ಹತ್ತತ್ರ ಆಗಿರುತ್ತೆ. ಮತ್ತು ಆಗಸ್ಟ್ ಅಂದರೆ 7ರ ನಂತರ ಕೋರ್ಟ್ ಆದೇಶ ನಂತರ ಮತ್ತೆ ನಾವು ಸರ್ಕಾರಕ್ಕೆ ಒತ್ತಡ ತರುತ್ತೇವೆ, ಸರ್ಕಾರ ಮಾತುಕತೆ ಕರಿಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಒಂದು ಕಡೆ ಮುಖಂಡರು ಮತ್ತು ಮನವಿ ಸಹ ಮಾಡಿಕೊಂಡಿರಿ ಸರ್. ಈಗ ಒಟ್ಟು 4 ಬಾರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ನಾವು ಯಾವತ್ತೂ 2 ದಿನ ಲೇಟ್ ಆಗಿರ್ಬೋದು, ಯಾಕಂದರೆ ಮುಖ್ಯಮಂತ್ರಿಗಳು ಅಂದರೆ ಬೇಕಾಷ್ಟು ಕೆಲಸಗಳಿರುತ್ತಲ್ಲ, ಲೇಟ್ ಆಗಿರ್ಬೋದು. ಆದರೆ 4 ಬಾರಿ ಮುಖ್ಯಮಂತ್ರಿಗಳೇ ಸ್ವತಃ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಮತ್ತು ಸರ್ಕಾರನೂ ಹಠಮಾರಿತನ ಇಟ್ಕೋಬಾರ್ದು, ಅವರು ಹಠಮಾರಿತನ ಇಟ್ಕೋಬಾರ್ದು, ಫ್ಲೆಕ್ಸಿಬಲ್ ಆಗಿರ್ಬೇಕು ಇಬ್ಬರೂ. ಕೊಟ್ಟು ತಗೊಳ್ಳೋವಂಥದ್ದು ಅಂತ ಹೇಳ್ತೀವಲ್ಲ, ಆ ಥರ ಫ್ಲೆಕ್ಸಿಬಲ್ಲಾಗಿ ಇದ್ದರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಈಗ ಅವರೇನು ಹೇಳ್ತಾರೆ, 38 ತಿಂಗಳ ಹಿಂಬಾಕಿ ಕೊಡಬೇಕು 1/1/20 ಅಂತ ಅವ್ರು ಹೇಳ್ತಾರೆ. ಆದರೆ BJP ಸರ್ಕಾರ ಇದ್ದಾಗ ವೇತನ ಪರಿಷ್ಕರಣೆ 1/3/23 ಅಂತ BJP ಸರ್ಕಾರ ತೀರ್ಮಾನ ತಗೊಂಡಿದ್ದು. ನಾವು ಅವಾಗ ಅಧಿಕಾರದಲ್ಲಿರಲಿಲ್ಲ, BJP ಸರ್ಕಾರ ಅಧಿಕಾರದಲ್ಲಿತ್ತು.
1/3/23 ವೇತನ ಪರಿಷ್ಕರಣೆ ಅಂತೇಳಿ ಗೆಜೆಟ್ ಆಗಿದೆ, ಕಾರ್ಯರೂಪಕ್ಕೂ ಬಂದಿದೆ ಅಲ್ವಾ. ನಮ್ಮ ಸರ್ಕಾರ ಏನಿರಲ್ವಲ್ಲ ಆಗ. ಸರಿ, ಮತ್ತೆ ಮಾತುಕತೆ ಏನಾದರೂ ಮಾಡ್ತಾರೆ ಸರ್? ಮತ್ತೆ ಯಾವಾಗಲೂ ಸದಾ ಸಿದ್ಧ ಇರ್ತೀವಿ. ಆಮೇಲೆ ಈಗ ಕೋರ್ಟು ಮೊನ್ನೆ ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದರು ಸ್ಟ್ರೈಕ್ನ ಅಲ್ವಾ. ಒಂದಿನ ಮುಂದಕ್ಕೆ ಹಾಕಿದರೆ ಕೋರ್ಟು ನಿನ್ನೆ ಸ್ವಲ್ಪ ಬೇರೆ ರೀತಿ ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ. ಅದೆಲ್ಲ ಆಗ್ತಾನೇ ಇರಲಿಲ್ಲ. ಈಗ ಯಾವತ್ತೂ ಕೂಡ ನಾವು ಇವತ್ತು ನಾಳೆ ಕೋರ್ಟ್ ಇದೆ ಸರ್, ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಸರ್, ನೌಕರಿಗೆ ನೋಟಿಸ್ ನೀಡಿದಿರಿ, ಏನಾದರೂ ಕ್ರಮ ಆಗುತ್ತಾ ಏನು ಸರ್? ಅದು ಇದು ರೋಟೀನಾಗಿ ಕೊಟ್ಟಿರ್ತಾರೆ. ಯಾಕಂದರೆ ಕೋರ್ಟ್ ಆದೇಶ ಇದ್ದರೂ ಕೂಡ ಯಾಕೆ ಬಂದಿಲ್ಲ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಇವ್ರು ಸಮಜಾಯಿಷಿ ಕೊಟ್ಟರೆ ಮುಗೀತು ಅಷ್ಟೇ. ಭಯ ಪಡುವಂತೇನು ಅಗತ್ಯನಿಲ್ಲ. ಸಮಜಾಯಿಷಿ ಕೊಟ್ಟರೆ ಆಯಿತು. ಅದು ಹಿಂದೆ ಯಾಕೆ 2,500 ಜನ ಡಿಸ್ಮಿಸ್ ಮಾಡಿದ್ರು ಅಂದರೆ 15 ದಿನ ಸ್ಟ್ರೈಕ್ ಆಗಿತ್ತು. ಎಷ್ಟು 15 ದಿನಗಳ ಕಾಲ ಹಿಂದೆ ಸ್ಟ್ರೈಕ್ ಆಗಿತ್ತು. ಆದ್ದರಿಂದ ಅವಾಗ ಅವರು ಸಿವಿಯರ್ ಆ್ಯಕ್ಷನ್ ತೊಗೊಂಡಿದ್ರು. ಇದೆಲ್ಲ ಒಂದಿನ ಅರ್ಧ ದಿನದಲ್ವಾ, ಆ ಥರದ್ದೇನು ಯಾರೂ ಆತಂಕ ಪಡಬೇಕಾಗಿದ್ದೇನೇ ಇಲ್ಲ. ಆದರೂ ಕೂಡ ಕೋರ್ಟ್ಗೆ ನಮ್ಮ ನೌಕರ ವರ್ಗದವರು ಗೌರವ ಕೊಡಬೇಕಾಗಿತ್ತು. ಕೋರ್ಟು ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಬರಬೇಕಾಗಿತ್ತು. ಸರ್, ಈಗ ಮತ್ತೆ ಹೋರಾಟಕ್ಕೆ ಅವರು ಮುಂದಾಗ್ತಾರೆ ಅಂತ ಹೇಳಿದ್ದಾರೆ. ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ಈಡೇರಿಕೆ ಮಾಡಬೇಕು ಅಂತ ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಮಾತುಕತೆ ಕರಿಬೇಕು ಮತ್ತೊಂದು ಬಾರಿ ಅಂತ ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕರೆಯೋಣ ಬಿಡಿ, ಈಗ ಕರೆದು ಮಾತಾಡಬೇಕು. ಆದರೆ ನಮ್ಮದು ಹಠ ಇರಬಾರ್ದು, ಅವ್ರದ್ದು ಹಠ ಇರಬಾರ್ದು, ಫ್ಲೆಕ್ಸಿಬಲ್ ಇರಬೇಕು. ಈಗ ಶ್ರೀನಿವಾಸ ಮೂರ್ತಿಯವರು ಆಗ 2020-21ರಲ್ಲಿ ರಾಜ್ಯ ಸರ್ಕಾರ 9,000 ಕೋಟಿ ಕೊಟ್ಟಿದ್ದರು ಕರೋನಾ ಸಂದರ್ಭದಲ್ಲಿ. ಆ 2 ವರ್ಷ ಬಿಟ್ಟು ಇನ್ನು 14 ತಿಂಗಳು ಕೊಡಿ ಅಂತ ಅವರು ಹೇಳಿದರು. ಅದೇ ಪ್ರಕಾರ ನಾವು ಕೂಡ ಒಪ್ಕೊಂಡಿದ್ದೀವಿ. ಮತ್ತು ನಾಳೆ ಕೋರ್ಟ್ ಇದೆ. ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಇದ್ದರೆ ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದು ಕಡೆ ಮುಷ್ಕರಿಗೆ ಕರೆ ಕೊಟ್ಟಿದ್ದರು, ಮತ್ತೊಂದು ಕಡೆ ಹೈಕೋರ್ಟ್ ಆದೇಶ ನೀಡಿತ್ತು, ವಾಪಸ್ ತೆಗೆದುಕೊಂಡಿದ್ರು. ಎಷ್ಟು ಲಾಸ್ ಆಗಿದೆ ಸರ್ ಅಂತ ನಿನ್ನೆ ಒಂದಿನ? ಒಂದು 20 ಕೋಟಿ ಆಗಿರುತ್ತೆ. BMTCನಲ್ಲಿ ಏನಾಗಿಲ್ಲ. ಉಳಿದ 3 ಕಾರ್ಪೊರೇಷನಲ್ಲಿ ಒಂದು 20 ಕೋಟಿ ಹತ್ತತ್ರ ಆಗಿರುತ್ತೆ. ಮತ್ತು ಆಗಸ್ಟ್ ಅಂದರೆ 7ರ ನಂತರ ಕೋರ್ಟ್ ಆದೇಶ ನಂತರ ಮತ್ತೆ ನಾವು ಸರ್ಕಾರಕ್ಕೆ ಒತ್ತಡ ತರುತ್ತೇವೆ, ಸರ್ಕಾರ ಮಾತುಕತೆ ಕರಿಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಒಂದು ಕಡೆ ಮುಖಂಡರು ಮತ್ತು ಮನವಿ ಸಹ ಮಾಡಿಕೊಂಡಿರಿ ಸರ್. ಈಗ ಒಟ್ಟು 4 ಬಾರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ನಾವು ಯಾವತ್ತೂ 2 ದಿನ ಲೇಟ್ ಆಗಿರ್ಬೋದು, ಯಾಕಂದರೆ ಮುಖ್ಯಮಂತ್ರಿಗಳು ಅಂದರೆ ಬೇಕಾಷ್ಟು ಕೆಲಸಗಳಿರುತ್ತಲ್ಲ, ಲೇಟ್ ಆಗಿರ್ಬೋದು. ಆದರೆ 4 ಬಾರಿ ಮುಖ್ಯಮಂತ್ರಿಗಳೇ ಸ್ವತಃ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಮತ್ತು ಸರ್ಕಾರನೂ ಹಠಮಾರಿತನ ಇಟ್ಕೋಬಾರ್ದು, ಅವರು ಹಠಮಾರಿತನ ಇಟ್ಕೋಬಾರ್ದು, ಫ್ಲೆಕ್ಸಿಬಲ್ ಆಗಿರ್ಬೇಕು ಇಬ್ಬರೂ. ಕೊಟ್ಟು ತಗೊಳ್ಳೋವಂಥದ್ದು ಅಂತ ಹೇಳ್ತೀವಲ್ಲ, ಆ ಥರ ಫ್ಲೆಕ್ಸಿಬಲ್ಲಾಗಿ ಇದ್ದರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಈಗ ಅವರೇನು ಹೇಳ್ತಾರೆ, 38 ತಿಂಗಳ ಹಿಂಬಾಕಿ ಕೊಡಬೇಕು 1/1/20 ಅಂತ ಅವ್ರು ಹೇಳ್ತಾರೆ. ಆದರೆ BJP ಸರ್ಕಾರ ಇದ್ದಾಗ ವೇತನ ಪರಿಷ್ಕರಣೆ 1/3/23 ಅಂತ BJP ಸರ್ಕಾರ ತೀರ್ಮಾನ ತಗೊಂಡಿದ್ದು. ನಾವು ಅವಾಗ ಅಧಿಕಾರದಲ್ಲಿರಲಿಲ್ಲ, BJP ಸರ್ಕಾರ ಅಧಿಕಾರದಲ್ಲಿತ್ತು. 1/3/23 ವೇತನ ಪರಿಷ್ಕರಣೆ ಅಂತೇಳಿ ಗೆಜೆಟ್ ಆಗಿದೆ, ಕಾರ್ಯರೂಪಕ್ಕೂ ಬಂದಿದೆ ಅಲ್ವಾ. ನಮ್ಮ ಸರ್ಕಾರ ಏನಿರಲ್ವಲ್ಲ ಆಗ. ಸರಿ, ಮತ್ತೆ ಮಾತುಕತೆ ಏನಾದರೂ ಮಾಡ್ತಾರೆ ಸರ್? ಮತ್ತೆ ಯಾವಾಗಲೂ ಸದಾ ಸಿದ್ಧ ಇರ್ತೀವಿ. ಆಮೇಲೆ ಈಗ ಕೋರ್ಟು ಮೊನ್ನೆ ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದರು ಸ್ಟ್ರೈಕ್ನ ಅಲ್ವಾ. ಒಂದಿನ ಮುಂದಕ್ಕೆ ಹಾಕಿದರೆ ಕೋರ್ಟು ನಿನ್ನೆ ಸ್ವಲ್ಪ ಬೇರೆ ರೀತಿ ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ. ಅದೆಲ್ಲ ಆಗ್ತಾನೇ ಇರಲಿಲ್ಲ. ಈಗ ಯಾವತ್ತೂ ಕೂಡ ನಾವು ಇವತ್ತು ನಾಳೆ ಕೋರ್ಟ್ ಇದೆ ಸರ್, ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಸರ್, ನೌಕರಿಗೆ ನೋಟಿಸ್ ನೀಡಿದಿರಿ, ಏನಾದರೂ ಕ್ರಮ ಆಗುತ್ತಾ ಏನು ಸರ್? ಅದು ಇದು ರೋಟೀನಾಗಿ ಕೊಟ್ಟಿರ್ತಾರೆ. ಯಾಕಂದರೆ ಕೋರ್ಟ್ ಆದೇಶ ಇದ್ದರೂ ಕೂಡ ಯಾಕೆ ಬಂದಿಲ್ಲ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಇವ್ರು ಸಮಜಾಯಿಷಿ ಕೊಟ್ಟರೆ ಮುಗೀತು ಅಷ್ಟೇ. ಭಯ ಪಡುವಂತೇನು ಅಗತ್ಯನಿಲ್ಲ. ಸಮಜಾಯಿಷಿ ಕೊಟ್ಟರೆ ಆಯಿತು. ಅದು ಹಿಂದೆ ಯಾಕೆ 2,500 ಜನ ಡಿಸ್ಮಿಸ್ ಮಾಡಿದ್ರು ಅಂದರೆ 15 ದಿನ ಸ್ಟ್ರೈಕ್ ಆಗಿತ್ತು. ಎಷ್ಟು 15 ದಿನಗಳ ಕಾಲ ಹಿಂದೆ ಸ್ಟ್ರೈಕ್ ಆಗಿತ್ತು. ಆದ್ದರಿಂದ ಅವಾಗ ಅವರು ಸಿವಿಯರ್ ಆ್ಯಕ್ಷನ್ ತೊಗೊಂಡಿದ್ರು. ಇದೆಲ್ಲ ಒಂದಿನ ಅರ್ಧ ದಿನದಲ್ವಾ, ಆ ಥರದ್ದೇನು ಯಾರೂ ಆತಂಕ ಪಡಬೇಕಾಗಿದ್ದೇನೇ ಇಲ್ಲ. ಆದರೂ ಕೂಡ ಕೋರ್ಟ್ಗೆ ನಮ್ಮ ನೌಕರ ವರ್ಗದವರು ಗೌರವ ಕೊಡಬೇಕಾಗಿತ್ತು. ಕೋರ್ಟು
ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಬರಬೇಕಾಗಿತ್ತು. ಸರ್, ಈಗ ಮತ್ತೆ ಹೋರಾಟಕ್ಕೆ ಅವರು ಮುಂದಾಗ್ತಾರೆ ಅಂತ ಹೇಳಿದ್ದಾರೆ. ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ಈಡೇರಿಕೆ ಮಾಡಬೇಕು ಅಂತೇಳಿ ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಮಾತುಕತೆ ಕರಿಬೇಕು ಮತ್ತೊಂದು ಬಾರಿ ಅಂತ ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕರೆಯೋಣ ಬಿಡಿ, ಈಗ ಕರೆದು ಮಾತಾಡಬೇಕು. ಆದರೆ ನಮ್ಮದು ಹಠ ಇರಬಾರ್ದು, ಅವ್ರದ್ದು ಹಠ ಇರಬಾರ್ದು, ಫ್ಲೆಕ್ಸಿಬಲ್ ಇರಬೇಕು. ಈಗ ಶ್ರೀನಿವಾಸ ಮೂರ್ತಿಯವರು ಆಗ 2020-21ರಲ್ಲಿ ರಾಜ್ಯ ಸರ್ಕಾರ 9,000 ಕೋಟಿ ಕೊಟ್ಟಿದ್ದರು ಕರೋನಾ ಸಂದರ್ಭದಲ್ಲಿ. ಆ 2 ವರ್ಷ ಬಿಟ್ಟು ಇನ್ನು 14 ತಿಂಗಳು ಕೊಡಿ ಅಂತ ಅವರು ಹೇಳಿದರು. ಅದೇ ಪ್ರಕಾರ ನಾವು ಕೂಡ ಒಪ್ಕೊಂಡಿದ್ದೀವಿ. ಮತ್ತು ನಾಳೆ ಕೋರ್ಟ್ ಇದೆ, ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.